ನಮಸ್ಕಾರ ಸ್ನೇಹಿತರೆ, ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಲ್ಲಿ ಇದು ಕೂಡ ಹೌದು. ಬರೀ ಎಲ್ಲ ಯೋಜನೆಗಳು ಕೂಡ ಮಹಿಳೆಯರಿಗೆ ಸೀಮಿತ ಅಥವಾ ಪುರುಷರಿಗೆ ಎತ್ತ ಇರುತ್ತೆ. ಆದ್ರೆ ಈ ಯೋಜನೆಯಲ್ಲಿ ಮಹಿಳೆಯರು ಹಾಗೂ ಪುರುಷರಿಗೂ ಕೂಡ ಲಾಭವನ್ನ ಪಡ್ಕೊಳ್ಬಹುದು. ಹಾಗಾದ್ರೆ ಹೇಗೆ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಳೋದು? ಅರ್ಹತೆ ಏನಾಗಿರಬೇಕು? ಏನ್ ಕೆಲಸ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ? ಖಂಡಿತವಾಗ್ಲೂ ಬರುತ್ತೆ. ಒಬ್ಬೊಬ್ರು ಕಾಮಿಡಿ ಅನ್ಕೊಳ್ಬೇಡಿ ಅಥವಾ ಸುಳ್ಳು ಅಂತಾನು ಅನ್ಕೊಳ್ಬೇಡಿ. ನಿಮಗೆ ವಿತ್ ಲೈವ್ ಪ್ರೂಫ್ ಸಮೇತ ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿರ್ತಕ್ಕಂತಹ ಒಂದು ಪೇಜ್ ಅನ್ನ ಈ ಕಡೆ ನಿಮ್ಗೆ ತೋರಿಸ್ಬಿಟ್ಟು ನಾ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. 1,00,000 ಬಹುಮಾನವನ್ನ ಪಡ್ಕೊಳ್ಳಿ. ಅದು ಮಹಿಳೆಯರಾಗಿರ್ಲಿ ಅಥವಾ ಪುರುಷರಾಗಿರ್ಲಿ ಅಥವಾ ಗಂಡ ಆಗಿರ್ಲಿ ಅಥವಾ ಹೆಂಡತಿ ಆಗಿರಲಿ. ಬನ್ನಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಮೇಲೆ ಯಾಕಂದ್ರೆ ಇಂಪಾರ್ಟೆಂಟ್ ಅನ್ಸಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ. ಸೊ ಈ ಯೋಜನೆಯ ಲಾಭವನ್ನ ಪಡಿಲಿಕ್ಕೆ ಮುಖ್ಯವಾಗಿ ಇದರ ಉದ್ದೇಶ ಏನಂತ ನಾವು ತಿಳ್ಕೊಳ್ಳೋಣ. ಸೊ ಭ್ರೂಣ ಹತ್ಯೆ ತಡೆಯಬೇಕು, ಹೆಣ್ಣು ಮಕ್ಕಳು ಬೆಳಿಬೇಕು, ಯಾರು ಕೂಡ ಭ್ರೂಣ ಹತ್ಯೆ ಮಾಡಬಾರದು, ಭ್ರೂಣ ಹತ್ಯೆ ಮಾಡೋದು ಕಠಿಣ ಕ್ರಮವನ್ನ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಈ ಯೋಜನೆಯನ್ನ ನಾವು ಜಾರಿ ತರ್ತಾ ಇದೀವಿ ಅಂತ ಸರ್ಕಾರ ತಿಳಿಸಿದೆ. ಹಾಗಾದ್ರೆ ಭ್ರೂಣ ಹತ್ಯೆ ತಡಿಬೇಕು. ಇದನ್ನ ಹೇಗೆ ತಡಿಬೇಕು? ತಡೆದ್ರೆ ನಮ್ಗೇನ್ ಸಿಗತ್ತೆ ಅಥವಾ ಏನ್ ಇದರ ಉದ್ದೇಶ? ಇದ್ರೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ವಲ್ಪವಾಗಿನೇ. ಸೊ ಮಡಿಲು ಸೇರುವ ಮುನ್ನ ಮಣ್ಣು ಸೇರಿದರೆ, ಅಂದ್ರೆ ಮಹಿಳೆಯರು ಹೆಣ್ಣು ಮಕ್ಕಳು ಹುಟ್ಟುತ್ತಾ ಇದೆ ಅಂತ ತಿಳ್ಕೊಳ್ತಾರೆ ಅಂದ್ರೆ ಗಂಡ ಹೆಂಡತಿಯರು, ತಂದೆ ತಾಯಿಯರು, ಹೆಣ್ಣು ಮಗು ಬೇಡ ಅಂತ ಹೇಳ್ಬಿಟ್ಟು ಮಡಿಲು ಸೇರುವ ಮುನ್ನವೇ ಮಣ್ಣು ಸೇರ್ತಾ ಇದೆ ಹೆಣ್ಣು ಮಗು ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ಹಾಗಾಗಿ ನಗುವ ನಗುವ ಬದಲಿಗೆ ಮಣ್ಣು ಸೇರ್ತಾ ಇದೆ ಅಂತಾನು ಕೂಡ ಹೇಳ್ತಾ ಇದೆ. 1,00,000 ಹೆಣ್ಣು ಭ್ರೂಣ ಹತ್ಯೆ ತಡೆದರೆ 1,00,000 ರೂಪಾಯಿ ಸರ್ಕಾರವೇ ಖುದ್ದಾಗಿ ಬಹುಮಾನವನ್ನ ಕೊಡತ್ತಂತೆ. ಸೊ ಹಾಗಾದ್ರೆ ಇದಕ್ಕೆ ನೀವು ಅರ್ಹತೆಯನ್ನ ಏನೇನ್ ಹೊಂದಿರಬೇಕು? ಹಾಗಾದ್ರೆ ಇದ್ರ ಲಾಭವನ್ನ ಪಡ್ಕೊಳ್ಳೋದು ಹೇಗೆ? 18ರಿಂದ 60 ವರ್ಷ ಮೇಲ್ಪಟ್ಟಿರಬೇಕು. ಇದು ಮಹಿಳೆಯರಾಗಿರ್ಲಿ ಅಥವಾ ಪುರುಷರಾಗಿರ್ಲಿ, ಕಡಿಮೆ ಆದಾಯ ಹೊಂದಿರುವವರಿಗೆ ಮಾತ್ರ, ಶ್ರೀಮಂತರಿಗಲ್ಲ. ಕಡಿಮೆ ಯಾರು ಆದಾಯವನ್ನ ಹೊಂದಿರ್ತೀರಿ ಅವರಿಗೆ ಈ ಯೋಜನೆಯ ಲಾಭವನ್ನ ಸಿಗತ್ತೆ. ಅದೇ ರೀತಿಯಾಗಿ ಈ ಒಂದು ಸ್ವಯಂ ಉದ್ಯೋಗವನ್ನ ನೀವು ಹೊಂದಿರಬಾರದು. ಸಣ್ಣ ಪುಟ್ಟ ವ್ಯಾಪಾರವನ್ನ ಅಥವಾ ಸಣ್ಣ ಪುಟ್ಟ ಉದ್ಯೋಗಗಳನ್ನ ನೀವು ಮಾಡ್ಕೊಳ್ತಾ ಇರಬೇಕು, ಅಥವಾ ಯಾವ್ದಾದ್ರು ಕೆಲಸವನ್ನ ನೀವು ಮತ್ತೊಬ್ಬರ ಕೈ ಕೆಳಗೆ ಹೋಗ್ತಾ ಇರಬೇಕು. ಅವರಿಗೆ ಕಾರ್ಮಿಕರಾಗಿದ್ರು ಕೂಡ ನಡೆಯುತ್ತೆ. ಸ್ವಸಹಾಯ ಗುಂಪುಗಳಿಗೆ ನೀವು ಸದಸ್ಯರಾಗಿರಬೇಕು ಅಂತ ತಿಳಿಸಿದೆ. ಕೃಷಿ ಸಂಗೋಪನೆ ಸೇವಾ ಕ್ಷೇತ್ರಗಳಲ್ಲಿ ಕೂಡ ನೀವು ಕೆಲಸ ಮಾಡುತ್ತಾ ಇದ್ರು ನಡೆಯುತ್ತೆ. ಅದಕ್ಕೆ ನೀವು ಅರ್ಹರಾಗಿರ್ತೀರಿ. ಇದಕ್ಕೆ ಏನು ಮಾಡುವ ಹಾಗಿಲ್ಲ. ಸಿಂಪಲ್ ಆಗಿ ಈ ಯೋಜನೆಯ ಲಾಭವನ್ನ ನೀವು ಪಡ್ಕೊಳ್ಬೇಕಂದ್ರೆ ಭ್ರೂಣ ಹತ್ಯೆ ತಡೆದಿರಬೇಕಾಗತ್ತೆ. ಹೌದು, ಈಗಾಗಲೇ ಬಹಳಷ್ಟು ಹೆಣ್ಣು ಮಕ್ಕಳ ಈಗ ಹುಟ್ಟುವ ಮೊದಲಾಗಿನೇ ಸೊ ಅವರ ಮಣ್ಣು ಪಾಲಾಗ್ತಾ ಇದಾವೆ. ಅಂದ್ರೆ ಒಬ್ಬೊಬ್ಬರಿಗೆ ಹೆಣ್ಣು ಮಕ್ಕಳು ಸಾಲು ಸಾಲಾಗಿ ಆಗ್ತಾ ಇರ್ತಾರೆ. ಅಂದ್ರೆ ಈಗ 2 ಹೆಣ್ಣಾಗತ್ತೆ, ಸಾಕು ಬಿಡಿ ಅನ್ನೋದಿಲ್ಲ. ಮತ್ತೆ ಈಗ ಮತ್ತೊಂದು ಹೆಣ್ಣು ಮಗ ಆಗತ್ತೆ, ಮತ್ತೊಂದು ಹೆಣ್ಣು ಮಗ, ಈ ರೀತಿ ಆಗ್ತಾ ಹೋದಾಗ ಏನಾಗತ್ತೆ, ಹೆಣ್ಣು ಮಕ್ಕಳು ಬಹಳಷ್ಟು ಆದ್ರೂ ಈ ಒಂದು ಚೆಕಪ್ ಮಾಡ್ತಾರೆ. ಅಂದ್ರೆ ಗಂಡು ಮಗು ಇದೆಯಾ ಅಥವಾ ಹೆಣ್ಣು ಮಗು ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡಿದಾಗ ಆ ಚೆಕ್ ಮಾಡೋದು ಕೂಡ ಅಪರಾಧನೇ. ಅದು ಡಾಕ್ಟರ್ಗಳು ಅಪರಾಧ ಮಾಡಿದ ಹಾಗೆ. ಇನ್ನು ಚೆಕ್ ಮಾಡಿ ಆ ಭ್ರೂಣ ಹತ್ಯೆಗೆ ಪ್ರಯತ್ನಿಸ್ತಾರಲ್ಲ, ಅದು ತೀರಾ ದೊಡ್ಡ ಅಪರಾಧ. ತಂದೆ ತಾಯಿ ಜೊತೆಗೆ ವೈದ್ಯರು ಕೂಡ ಸೇರಿದಂತೆ. ಸೊ ಹಾಗಾಗಿ ಹೆಣ್ಣು ಮಗುವನ್ನ ಆದಷ್ಟು ತೆಗೆಯುವಂತಹ ಕೆಲಸ ಮಾಡ್ತಾರೆ. ಮಡಿಲು ಸೇರುವ ಮುನ್ನವೇ ಅದು ಮಣ್ಣನ್ನ ಸೇರುತ್ತೆ. ಈ ರೀತಿ ಬಹಳಷ್ಟು ಕಡೆ ನಡೀತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಒಂದು ಕ್ರಮವನ್ನ ಕೈಗೊಂಡು, ಯಾರು ಈ ರೀತಿ ನಡೀತಾ ಇರತ್ತೆ ಅದನ್ನ ಸರ್ಕಾರದ ಗಮನಕ್ಕೆ ತಂದ್ರೆ ನಿಮಗೆ 1,00,000 ರೂಪಾಯಿ ಬಹುಮಾನವನ್ನ ಕೊಡ್ತೀವಿ, ನೀವು 18 ವರ್ಷದ ಮೇಲ್ಪಟ್ಟಿದ್ದರೆ ಸಾಕು ಅಂತ ಹೇಳ್ತಾ ಇದೆ. ಆದಷ್ಟು ಈಗ ನಿಮಗೆ ಆಸೆ 1,00,000 ರೂಪಾಯಿ ಸಿಗತ್ತಂತ ಅನ್ಕೊಂಡಾದ್ರೂ ಸಹಿತ ನೀವು ಸರ್ಕಾರಕ್ಕೆ ಫೋನ್ ಹಚ್ತೀರಿ ಅಂತ ಸರ್ಕಾರದ ಉದ್ದೇಶ. ಹಾಗಾದ್ರೆ ಯಾವುದಕ್ಕೆ ನೀವು ಕಾಲ್ ಮಾಡಬೇಕು, ಏನಿದು ವಿಷಯ ಅಂತ ನೀವು ಹೇಳೋದಾದ್ರೆ ಏನು ಇಲ್ಲ, ಸಿಂಪಲ್ ಆಗಿ ಸ್ನೇಹಿತರೆ, ಗೂಗಲ್ ಅಥವಾ ಕ್ರೋಮ್ ಇದೆ ನಿಮ್ಮ ಮೊಬೈಲ್ ಅಲ್ಲಿ, ಹೌದಲ್ವಾ? ಈಗ ವಿಡಿಯೋ ನೋಡ್ತಾ ಇದ್ರೆ ಅಂತ ಬಳಿಕ ನಿಮ್ಮ ಹತ್ರ ಮೊಬೈಲ್ ಇದೆ. ಸೊ ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ vinodgowda.in ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಮೊದಲನೇ ಬರ್ತಕ್ಕಂತಹ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಒಂದ್ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲೊಂದು ಅಧಿಕೃತ ಮಾಹಿತಿ ಸಿಗತ್ತೆ. ಸರ್ಕಾರದಿಂದ 1,00,000 ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಅಂತ ಇದೆ ನೋಡಿ, ಹಣ ಸಿಗುತ್ತದೆ ಅನ್ನುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಸಿಗತ್ತೆ. ಇಲ್ಲಿ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಮತ್ತೊಮ್ಮೆ ಓದಿಕೊಳ್ಳಿ. ಈ ಕೆಳಗಡೆ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ಗ್ರೂಪ್ ಕೂಡ ಇದೆ. ದಿನನಿತ್ಯ ಬರ್ತಕ್ಕಂತಹ ಜಾಬ್ ಇನ್ಫಾರ್ಮೇಶನ್, ಸ್ಕೀಮ್ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕೆ ಜಾಯಿನ್ ಕೂಡ ಆಗಿ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನೀವು ಸಿಂಪಲ್ ಆಗಿ ಇಂತಹ ಒಂದು ಕೆಲಸಗಳು ಎಲ್ಲಿ ಕಂಡು ಬಂದಿದ್ದೆ ಆದ್ರೆ ಇಲ್ಲಿ ಕಾಣಿಸ್ತಕ್ಕಂತಹ ನಂಬರ್ಗೆ ನೀವು ಕರೆ ಮಾಡಬೇಕು. 2 ನಂಬರ್ ಅನ್ನ ಕೊಟ್ಟಿದ್ದಾರೆ, 08023
8081295603. ಇದೊಂದು. ಇನ್ನೊಂದು 8082329565. ಸೊ ಈ ಒಂದು ನಂಬರ್ಗೂ ಕೂಡ ನೀವು ಕರೆ ಮಾಡಿದ್ರೆ ಅವರಿಗೆ ತಿಳಿಸ್ಬೇಕು ಈ ರೀತಿ ನಡೀತಾ ಇದೆ, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಗ್ರಾಮ, ಯಾವ ಹಾಸ್ಪಿಟಲ್, ಇದೆಲ್ಲವೂ ಕೂಡ ತಿಳಿಸಿದಾಗ ಆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಇದರ ಬಗ್ಗೆ ಚರ್ಚೆ ಮಾಡಿ ಅದರ ಬಗ್ಗೆ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡು ಈ ರೀತಿ ಆಗೋದ್ರಿಂದ ಅದನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಿ ನಿಮಗೇನು ಬಹುಮಾನ ಸಿಗತ್ತೋ ಅದನ್ನ ನಿಮಗೆ ಒದಗಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ. ಸೊ ತಿಳಿತಂತ ಅನ್ಕೊಳ್ತೀನಿ. ಖುದ್ದಾಗಿ ಸರ್ಕಾರವೇ ಇದನ್ನ ನಿಮಗೆ ಹೇಳಿದೆ. ಆಲ್ರೆಡಿ ನಿಮಗೆ ಈಗಾಗಲೇ ನನ್ನ ಒಂದು ಸ್ಕ್ರೀನ್ ಅಲ್ಲಿ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೆ. ಅದರ ಬಗ್ಗೆ ನಿಮಗೆ ಓದಿ ತಿಳಿಸುವಂತಹ ಸಂದರ್ಭದಲ್ಲಿ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದನ್ನ ಅಲ್ಲಿ ಪೋಸ್ಟ್ ಮಾಡಿದ್ದನ್ನ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಮಾಡಿದ್ದನ್ನ ಅದನ್ನ ನಿಮಗೆ ತಿಳಿಸಿದ್ದೀನಿ. ಸ್ಕ್ರೀನ್ ಅಲ್ಲಿ ಕೂಡ ನೋಡಿದಿರಿ. ಸೊ ಆದಷ್ಟು ಈ ವಿಷಯವನ್ನ ಎಲ್ರಿಗೂ ಕೂಡ ಶೇರ್ ಮಾಡಿ. ಭ್ರೂಣ ಹತ್ಯೆ ಮಾಡೋದು ಇದು ಕಾನೂನು ಬಾಹಿರ ಚಟುವಟಿಕೆ, ಇದಕ್ಕೆ ಕ್ರಮ ತೆಗೆದುಕೊಳ್ಳಲೇಬೇಕು. ಆದಷ್ಟು ಎಲ್ರಿಗೂ ಕೂಡ ಇದನ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.